ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸಚಿವರು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನೆ ನಡೆಸಿದ್ರು. ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಪ್ರಭು ಚೌಹಾಣ್, ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ, ಶರಣು ಸಲಗರ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಪ್ರಮುಖವಾಗಿ ಪಶು ಇಲಾಖೆ ಯೋಜನೆಗಳಿಗೆ ಸಂಬಂಧಿಸಿ ಹೋರಾಟ ಮಾಡಿದ ಬಿಜೆಪಿ ಮುಖಂಡರು ಗೋಹತ್ಯೆ ನಿಷೇಧ ಕಾಯ್ದೆ ಉಲ್ಲಂಘಿಸಿ ಗೋವುಗಳನ್ನು ಕಸಾಯಿಖಾನೆಗೆ ಹಾಕಲಾಗುತ್ತಿದೆ, ಆದರೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರದ ವೇಳೆ ಪಶು ಸಂಗೋಪನಾ ಇಲಾಖೆ ಜಾರಿಗೊಳಿಸಿದ ಎಲ್ಲಾ ಯೋಜನೆಗಳು ಸ್ಥಗಿತಗೊಳಿಸಿದೆ ಎಂದು ಅಸಮಾಧಾನ ಹೊರಹಾಕಿದ್ರು. ಈ ವೇಳೆ ಮಾತನಾಡಿದ ಪ್ರಭು ಚೌಹಾಣ್, 6 ಕೋಟಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಮೂಕ ಪ್ರಾಣಿಗಳಿಗೆ ಮೋಸ ಮಾಡುತ್ತಿದೆ. ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಲಿದೆ. ನಮ್ಮ ಸರ್ಕಾರದ ವೇಳೆ ಜಾರಿಯಾಗಿದ್ದ ಪಶು ಸಂಜೀವಿನಿ ಆಂಬ್ಯುಲೆನ್ಸ್ ಸೇವೆ, ಗೋಹತ್ಯೆ ನಿಷೇಧ ಮಾಡಿದ್ದಾರೆ, ಕಸಾಯಿಖಾನೆ ಓಪನ್ ಮಾಡಿದ್ದಾರೆ, ಸಹಾಯವಾಣಿ ಕೇಂದ್ರ ಸೇರಿದಂತೆ ಬಹುತೇಕ ಎಲ್ಲ ಯೋಜನೆಗಳಿಗೆ ಸರ್ಕಾರ ಮುನ್ನಡೆಸಿಕೊಂಡು ಹೋಗುತ್ತಿಲ್ಲ. ಈವರೆಗೂ ಪಶು ಸಂಗೋಪನೆ ಇಲಾಖೆಯಿಂದ ಒಂದೇ ಒಂದು ಮೀಟಿಂಗ್ ಮಾಡಲು ಆಗಿಲ್ಲ. ಇವರಿಂದ ಇಂತಹ ಸರ್ಕಾರಕ್ಕೆ ಗೋಮಾತೆಯ ಶಾಪ ತಟ್ಟಲಿದೆ ಎಂದ್ರ. ಕರ್ನಾಟಕ ರಾಜ್ಯದ 6 ಕೋಟಿ ಜನತೆಗೆ ಸುಳ್ಳು ಹೇಳಿ 5 ಗ್ಯಾರಂಟಿ ಕೊಟ್ಟು ಅಧಿಕಾರ ಬಂದಿರಿ. ಜನತೆಗೆ ಸುಳ್ಳು ಹೇಳ್ರಿ, ಜನರಿಗೆ ಸುಳ್ಳು ಹೇಳ್ರಿ, ಬಟ್ ಮುಖ ಪ್ರಾಣಿಗೆ ಗೋಮಾತಾಗೆ ತಾವು ಸುಳ್ಳು ಹೇಳ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ, ಧೋಕಾ ಮಾಡ್ತಾ ಇದ್ರಿ. ಮುಖ ಪ್ರಾಣಿ ತಮಗೆ ಮಾಪ್ ಮಾಡಲ್ಲ. 100% ತಮಗೆ ಮುಖ ಪ್ರಾಣಿ ಶಾಪ್ ಆಗತ್ತೆ. ಥೋಡಾ ದಿನದಲ್ಲಿ ತಮ್ಮ ಸರ್ಕಾರ ಹೋಗುತ್ತೆ. 100% ಸರ್ಕಾರ ಹೋಗುತ್ತೆ. 100 ಹೇಳ್ತಾ ಇದ್ರಿ. ತಾವು ಮುಖ ಪ್ರಾಣಿಗೆ ಮೋಸ ಮಾಡ್ತಾ ಇದ್ರಿ, ಧೋಕಾ ಮಾಡ್ತಾ ಇದ್ರಿ. ರೈತರ ಹಲ್ಲಿನೆಂದು ಸಹಾಯಧನ ಪ್ರೋತ್ಸಾಹಧನ ತಾವು ಮಿನಿಮಮ್ 7 ಕೋಟಿ ತಾವು ಕೊಡ್ತಾ ಇಲ್ಲ. 700 ಕೋಟಿ ಜಾಸ್ತಿ ತಾವು ಕೊಡ್ತಾ ಇಲ್ಲ. ನಾವು ತಮ್ಮದು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಅವರೇ, ಯಾವ ಥರ ತಾವು ಅಧಿಕಾರ ಬಂದ್ರಿ ಸುಳ್ಳು ಹೇಳಿ ಮೋಸ ಮಾಡಿ ತಾವು ನಮ್ಮ ಏನೋ ಕಾಯ್ದಾ ತಂದೀವಿ. ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೇಡರು ಸಾಪ ನೇತೃತ್ವದಲ್ಲಿ, ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಾನು ಏನೇನು ಸ್ಕೀಮ್ ಎಲ್ಲ ಸ್ಕೀಮ್ ಬಂದ್ ಮಾಡ್ತಾ ಇದ್ರಿ, ಸ್ಕೀಮ್ ಸ್ಟಾಪ್ ಮಾಡ್ತಾ ಇದ್ರಿ. ಪ್ರಾಣಿ ಸಹಾಯವಾಣಿ ಕೇಂದ್ರ ರೈತರಿಗೆ ಅನುಕೂಲ ಆಗಬೇಕು ಪ್ರಾರಂಭ ಮಾಡಿದ್ದೀನಿ, ತಾವು ಬಂದ್ ಮಾಡಿದಿರಿ. ಗೋಹತ್ಯೆ ನಿಷೇಧ ಕಾನೂನು ಚಾಲು ಮಾಡಿದ್ದೀನಿ, ಕಸಾಯಿಖಾನ ಓಪನ್ ಮಾಡಿಬಿಟ್ಟಿರಿ. ನಾನು ಈಗ ನಮ್ಮ ಬಕ್ರೀದ್ನಲ್ಲಿ ನಾನು ಪ್ರತಿ ಸ್ಟೇಟ್ನಲ್ಲಿ ಚೆಕ್ನಾಗ ನಾನು ಬಂದ್ ಮಾಡ್ತಾ ಇದ್ದೀವಿ, ತಾವು ಓಪನ್ ಮಾಡಿದ್ದೀರಿ. ಪ್ರಾಣಿ ಕಲ್ಯಾಣ ಮೇಳನ್ನು ಓಪನ್ ಮಾಡಿದ್ದೀರಿ, ಬಂದ್ ಮಾಡಿದ್ದೀರಿ. ಅನೇಕ ಯೋಜನೆ ತಾವು ಪ್ರತಿ ಜಿಲ್ಲೆಗೆ ಗೋಶಾಲಾ, ಒಂದು ಗೋಶಾಲೆಗೆ 1 ಕೋಟಿ, ಮಿನಿಮಮ್ 30 ಗೋಶಾಲಾ ಸ್ಟಾರ್ಟ್ ಮಾಡಿದ್ದೀನಿ. ಅನುದಾನ ಕೊಡ್ತಾ ಇಲ್ಲ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.